ಎಲ್ಲರಿಗೂ ನಮಸ್ಕಾರ. ಆಗಸ್ಟ್ 20, 21, 22, 23ರ ದಿನಾಂಕಗಳಲ್ಲಿ ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ದೊಡ್ಡ ಪರಿಣಾಮಗಳು ಅಥವಾ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆಯಿದೆ. ಮುಖ್ಯವಾಗಿ ಉದ್ಯೋಗ, ವ್ಯವಹಾರ, ಹಣಕಾಸು, ಕುಟುಂಬ, ಪ್ರೀತಿ, ವಿವಾಹ, ಸಂಬಂಧಗಳು ಹಾಗೂ ನಿಮ್ಮ ಭವಿಷ್ಯದ ನಿರ್ಧಾರಗಳು. ಈ ವಿಷಯಗಳಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ಮುಂದಿನ ದಿನಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಈ ವಿಡಿಯೋವನ್ನು ಮಧ್ಯದಲ್ಲಿ ನಿಲ್ಲಿಸದೆ ಪೂರ್ತಿಯಾಗಿ ನೋಡಿ, ಏಕೆಂದರೆ ನಿಮ್ಮ ರಾಶಿಗೆ ಸಂಬಂಧಿಸಿದ ಮುಖ್ಯವಾದ ವಿಷಯ ವಿಡಿಯೋದ ಕೊನೆಯಲ್ಲಿ ಬರುವ ಸೂಚನೆಗಳಲ್ಲೇ ಇದೆ. ಕುಂಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ಸಮಯದಿಂದ ಒಂದು ವಿಷಯ ನಡೆಯಬೇಕೆಂದು ನೀವು ಕಾಯುತ್ತಿರಬಹುದು. ಉದ್ಯೋಗ ಬದಲಾವಣೆಯಿರಬಹುದು, ಬರಬೇಕಾದ ಹಣವಿರಬಹುದು, ವ್ಯವಹಾರದಲ್ಲಿ ಹೊಸ ಅವಕಾಶವಿರಬಹುದು, ವಿವಾಹ ಸಂಬಂಧವಿರಬಹುದು, ಪ್ರೀತಿಯಲ್ಲಿರುವ ಸಮಸ್ಯೆ ಇರಬಹುದು, ಅಥವಾ ಕುಟುಂಬದಲ್ಲಿ ಬಗೆಹರಿಯಬೇಕಾದ ವಿಷಯವಿರಬಹುದು. ಇದುವರೆಗೆ ಸ್ಥಗಿತಗೊಂಡಂತೆ ಕಂಡ ಒಂದು ವಿಷಯ ಮತ್ತೆ ಮುನ್ನಡೆಯುವ ಪರಿಸ್ಥಿತಿ ಬರಬಹುದು. ಅದೇ ಈ ವಿಡಿಯೋದ ಮುಖ್ಯವಾದ ಪ್ರಮುಖ ಅಂಶ. ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ಮಾತು, ಒಂದು ಫೋನ್ ಕರೆ, ಒಂದು ಸಂದೇಶ, ಹೊಸ ಪರಿಚಯ ಅಥವಾ ಒಂದು ಅನಿರೀಕ್ಷಿತ ಅವಕಾಶ ನಿಮ್ಮ ಆಲೋಚನಾ ವಿಧಾನವನ್ನು ಬದಲಾಯಿಸುವ ಸಾಧ್ಯತೆಯಿದೆ. ಆದರೆ ಇಲ್ಲೇ ನೀವು ಎಚ್ಚರಿಕೆಯಿಂದ ಇರಬೇಕು. ಬಂದ ಪ್ರತಿಯೊಂದು ಅವಕಾಶವನ್ನು ತಕ್ಷಣವೇ ನಂಬಬೇಡಿ. ಬಂದ ಪ್ರತಿಯೊಂದು ಮಾತಿಗೆ ತಕ್ಷಣವೇ ಸ್ಪಂದಿಸಬೇಡಿ. ಆಲೋಚಿಸಿ ತೆಗೆದುಕೊಳ್ಳುವ ನಿರ್ಧಾರ ನಿಮಗೆ ಪ್ರಯೋಜನ ತರುತ್ತದೆ. ಅವಸರದ ನಿರ್ಧಾರ ಮಾತ್ರ ಸಮಸ್ಯೆಯನ್ನು ಹೆಚ್ಚಿಸಬಹುದು. ಉದ್ಯೋಗ ಮಾಡುತ್ತಿರುವ ಕುಂಭ ರಾಶಿಯವರಿಗೆ ಈ ಅವಧಿಯಲ್ಲಿ ಮುಖ್ಯವಾದ ವಿಷಯವೇನೆಂದರೆ, ಇಷ್ಟು ದಿನ ನೀವು ಮಾಡಿದ ಕೆಲಸಕ್ಕೆ ಮಾನ್ಯತೆ ಅಥವಾ ಗುರುತಿಸುವಿಕೆ ಸಿಗುವುದು. ನೀವು ಎಷ್ಟೇ ಕೆಲಸ ಮಾಡಿದರೂ ನಿಮ್ಮ ಶ್ರಮ ಯಾರ ಕಣ್ಣಿಗೂ ಬೀಳುತ್ತಿಲ್ಲ ಎಂದು ನಿಮಗನ್ನಿಸಿರಬಹುದು. ನಿಮಗಿಂತ ಕಡಿಮೆ ಕೆಲಸ ಮಾಡುವ ವ್ಯಕ್ತಿಗೆ ಹೆಚ್ಚು ಹೆಸರು ಸಿಗುತ್ತಿದೆ ಎಂದು ಬೇಸರಪಟ್ಟಿರಬಹುದು. ಆದರೆ ಈಗ ಪರಿಸ್ಥಿತಿ ಕೊಂಚ ಬದಲಾಗುವ ಸಾಧ್ಯತೆಯಿದೆ. ಆಗಸ್ಟ್ 20, 21ರಂದು ಬಾಕಿ ಇರುವ ಒಂದು ಕೆಲಸ ನಿಮ್ಮ ಮುಂದೆ ಬರಬಹುದು. ಆರಂಭದಲ್ಲಿ ಅದು ನಿಮಗೆ ಕಷ್ಟ ಎನಿಸಿದರೂ ಅದೇ ಕೆಲಸದ ಮೂಲಕ ನಿಮ್ಮ ಸಾಮರ್ಥ್ಯವನ್ನು ಮೇಲಾಧಿಕಾರಿಗಳಿಗೆ ತೋರಿಸುವ ಅವಕಾಶ ಸಿಗುತ್ತದೆ. ಕಚೇರಿಯಲ್ಲಿ ನಿಮ್ಮ ಬಗ್ಗೆ ಯಾರಾದರೂ ಮಾತನಾಡಿಕೊಳ್ಳಬಹುದು. ನಿಮ್ಮ ಕೆಲಸವನ್ನು ಪ್ರಶಂಸಿಸುವ ಮಾತುಗಳು ಕೇಳಿಬರಬಹುದು. ಕೆಲವರಿಗೆ ಜವಾಬ್ದಾರಿ ಹೆಚ್ಚಾಗಬಹುದು. ಇನ್ನು ಕೆಲವರಿಗೆ ಹೊಸ ಕೆಲಸ ಅಥವಾ ಹೊಸ ವಿಭಾಗದಲ್ಲಿ ಅವಕಾಶ ಸಿಗಬಹುದು. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ಒಂದು ಮಾಹಿತಿಗಾಗಿ ಕಾಯುತ್ತಿದ್ದರೆ ಅದರಲ್ಲಿ ಚಲನವಲನ ಕಾಣಿಸಬಹುದು. ಸಂದರ್ಶನದ ಕರೆಯನ್ನು, ಪರಿಚಯ ಅಥವಾ ಶಿಫಾರಸಿನ ಮೂಲಕ ಒಂದು ಬಾಗಿಲು ತೆರೆದುಕೊಳ್ಳಬಹುದು. ಆದರೆ ಈ ಸಮಯದಲ್ಲಿ ನಿಮಗೆ ಸ್ಪರ್ಧಿಯಾಗಿರುವ ವ್ಯಕ್ತಿಯನ್ನು ನೋಡಿ ಹೆದರಬೇಕಾದ ಅಗತ್ಯವಿಲ್ಲ. ನೀವು ಯಾರೆಂದು ನಿರೂಪಿಸಿಕೊಳ್ಳಲು ಇತರರೊಂದಿಗೆ ಸ್ಪರ್ಧಿಸಬೇಕಾದ ಅಗತ್ಯವಿಲ್ಲ. ನಿಮ್ಮ ಕೆಲಸವೇ ಮಾತನಾಡುವಂತೆ ಮಾಡಿ. ನೀವು ಮಾಡುತ್ತಿರುವ ಕೆಲಸದಲ್ಲಿ ಸಣ್ಣ ತಪ್ಪು ಕೂಡ ಆಗದಂತೆ ಎಚ್ಚರಿಕೆಯಿಂದಿರಿ. ಮುಖ್ಯವಾಗಿ ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವಾಗ ಕೋಪದಿಂದ ಅಥವಾ ನಿರಾಶೆಯಿಂದ ತಕ್ಷಣವೇ ನನಗೆ ಈ ಕೆಲಸ ಇಷ್ಟವಿಲ್ಲ ಎಂದು ಹೇಳಬೇಡಿ. ಒಂದು ಮಾತು ಉದ್ಯೋಗದಲ್ಲಿ ನಿಮ್ಮ ಮೇಲಿರುವ ಅಭಿಪ್ರಾಯವನ್ನೇ ಬದಲಾಯಿಸಬಹುದು. ಉದ್ಯೋಗ ಬದಲಾಯಿಸಬೇಕೆಂದು ಬಹಳ ದಿನಗಳಿಂದ ಅಂದುಕೊಳ್ಳುತ್ತಿರುವವರಿಗೂ ಈ 4 ದಿನಗಳಲ್ಲಿ ಹೊಸ ಆಲೋಚನೆ ಬರಬಹುದು. ಆದರೆ ಹಳೆಯ ಉದ್ಯೋಗವನ್ನು ಬಿಡುವ ಮೊದಲು ಹೊಸ ಅವಕಾಶ ನಿಜವಾಗಿಯೂ ಸ್ಥಿರವಾಗಿದೆಯೇ? ಆದಾಯ ಹೇಗಿರುತ್ತದೆ? ಭವಿಷ್ಯದಲ್ಲಿ ಉಪಯೋಗವಾಗುತ್ತದೆಯೇ ಎಂಬ ವಿಷಯಗಳನ್ನು ಪರಿಶೀಲಿಸಬೇಕು. ನಿಮ್ಮ ಜೀವನದಲ್ಲಿ ನಡೆಯುವ ದೊಡ್ಡ ಬದಲಾವಣೆ ಯಾವಾಗಲೂ ದೊಡ್ಡ ಶಬ್ದದೊಂದಿಗೆ ಬರುವುದಿಲ್ಲ. ಕೆಲವೊಮ್ಮೆ ಒಂದು ಸಾಧಾರಣ ಫೋನ್ ಕರೆ ರೂಪದಲ್ಲೂ ಬರುತ್ತದೆ. ಅದಕ್ಕಾಗಿಯೇ ನಿಮಗೆ ಬರುವ ಪ್ರತಿಯೊಂದು ಪ್ರಮುಖ ಮಾಹಿತಿಯನ್ನು ಶ್ರದ್ಧೆಯಿಂದ ಆಲಿಸಿ. ವ್ಯಾಪಾರ ಮಾಡುವ ಕುಂಭ ರಾಶಿಯವರಿಗೆ ಈ 4 ದಿನಗಳಲ್ಲಿ ಹಳೆಯ ಪರಿಚಯಗಳಿಂದ ಅನುಕೂಲವಾಗುವ ಸಾಧ್ಯತೆಯಿದೆ. ಕೆಲವು ಸಮಯದಿಂದ ನಿಮ್ಮೊಂದಿಗೆ ಮಾತನಾಡದ ಗ್ರಾಹಕರು ಮತ್ತೆ ಸಂಪರ್ಕಿಸಬಹುದು. ಹಿಂದೆ ನಿಂತು ಹೋಗಿದ್ದ ವ್ಯಾಪಾರ ಚರ್ಚೆ ಮತ್ತೆ ಆರಂಭವಾಗುತ್ತದೆ. ನೀವು ಎಂದೋ ಇದು ಇನ್ಮುಂದೆ ಆಗುವುದಿಲ್ಲ ಎಂದು ಬಿಟ್ಟುಕೊಟ್ಟಿದ್ದ ಅವಕಾಶ ಮತ್ತೆ ನಿಮ್ಮ ಮುಂದೆ ಬರಬಹುದು. ಇಲ್ಲೇ ನಿಮ್ಮ ಜೀವನದ ದೊಡ್ಡ ಬದಲಾವಣೆ ಆರಂಭವಾಗುವ ಸಾಧ್ಯತೆಯಿದೆ. ಆದರೆ ಹೊಸ ವ್ಯಕ್ತಿ ಬಂದು ದೊಡ್ಡ ಮಟ್ಟದಲ್ಲಿ ಲಾಭ ಬರುತ್ತದೆ ಎಂದು ಹೇಳಿದ ತಕ್ಷಣವೇ ನಂಬಬೇಡಿ. ನಿಮಗೆ ತಿಳಿದಿರುವ ವ್ಯಕ್ತಿಯಾಗಲಿ ಅಥವಾ ಹೊಸ ವ್ಯಕ್ತಿಯಾಗಲಿ ಹಣದ ವಿಷಯದಲ್ಲಿ ದಾಖಲೆಗಳನ್ನು ನೋಡಿಯೇ ನಿರ್ಧಾರ ತೆಗೆದುಕೊಳ್ಳಬೇಕು. ಪಾಲುದಾರಿಕೆ ವ್ಯಾಪಾರದಲ್ಲಿ ಇರುವವರು ಮುಖ್ಯವಾಗಿ ಲೆಕ್ಕಪತ್ರಗಳನ್ನು ಸ್ಪಷ್ಟವಾಗಿಟ್ಟುಕೊಳ್ಳಬೇಕು. ಯಾರು ಎಷ್ಟು ಹೂಡಿಕೆ ಮಾಡಿದ್ದಾರೆ, ಯಾರ ಜವಾಬ್ದಾರಿ ಏನು, ಲಾಭವನ್ನು ಹೇಗೆ ಹಂಚಿಕೊಳ್ಳಬೇಕು ಎಂಬ ವಿಷಯಗಳು ಮುಂಚಿತವಾಗಿಯೇ ಸ್ಪಷ್ಟವಾಗಿರಬೇಕು. ಬರೀ ಮಾತಿನ ಮೇಲೆ ನಡೆಯುವ ವ್ಯಾಪಾರದಲ್ಲಿ ಆಮೇಲೆ ಅಪಾರ್ಥಗಳು ಬರಬಹುದು. ಆಗಸ್ಟ್ 22ರಂದು ಭಾವನೆಗಳಿಗೆ ಒಳಗಾಗಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳದಿರುವುದು ಒಳ್ಳೆಯದು. ಹಾಗೆಯೇ ನಿಮ್ಮ ಬಳಿ ಹಣವಿದೆ ಎಂದು ತಿಳಿದು ಕೆಲವರು ಅಗತ್ಯದ ಹೆಸರಿನಲ್ಲಿ ಕೇಳಬಹುದು. ನೀವು ಸಹಾಯ ಮಾಡಲು ಬಯಸುವುದು ಒಳ್ಳೆಯದೇ. ಆದರೆ ನಿಮಗೆ ಕಷ್ಟವಾಗುವ ಹಂತದವರೆಗೆ ಸಾಲ ನೀಡಬೇಡಿ. ನೀವು ಸಹಿ ಮಾಡುವ ಯಾವುದೇ ದಾಖಲೆಯನ್ನಾದರೂ ಸಂಪೂರ್ಣವಾಗಿ ಓದಿ ಅರ್ಥೈಸಿಕೊಂಡ ನಂತರವೇ ಸಹಿ ಮಾಡಿ. ಹಣದ ವಿಷಯದಲ್ಲಿ ಈ 4 ದಿನಗಳಲ್ಲಿ ಮುಖ್ಯವಾದ ವಿಷಯವೇನೆಂದರೆ, ಎಷ್ಟು ಸಂಪಾದಿಸಿದೆ ಎಂಬ ಪ್ರಶ್ನೆಗಿಂತ ಎಷ್ಟು ಸುರಕ್ಷಿತವಾಗಿರಿಸಿಕೊಂಡಿದ್ದೇನೆ ಎಂಬುದೇ ಪ್ರಮುಖ. ಸಣ್ಣ ಆದಾಯ ಬಂದರೂ ಅದನ್ನು ಉಳಿಸಿಕೊಂಡರೆ ಅದು ಭವಿಷ್ಯದಲ್ಲಿ ದೊಡ್ಡ ನೆರವಾಗುತ್ತದೆ. ವ್ಯಾಪಾರದಲ್ಲಿ ಹೊಸ ಶಾಖೆ, ಹೊಸ ವಸ್ತು, ಹೊಸ ಮಾರುಕಟ್ಟೆಯ ಬಗ್ಗೆ ಆಲೋಚಿಸುತ್ತಿರುವವರಿಗೆ ಹೊಸ ಆಲೋಚನೆ ಬರಬಹುದು.
ತಕ್ಷಣವೇ ದೊಡ್ಡ ಹೂಡಿಕೆ ಮಾಡುವ ಬದಲು ಸಣ್ಣ ಮಟ್ಟದಲ್ಲಿ ಪರೀಕ್ಷಿಸಿ ಫಲಿತಾಂಶ ನೋಡಿ ಮುಂದುವರಿಯುವುದು ಒಳ್ಳೆಯದು. ನಿಮಗೆ ಲಾಭ ತೋರಿಸುವ ಪ್ರತಿಯೊಬ್ಬ ವ್ಯಕ್ತಿಯೂ ನಿಮ್ಮ ಒಳಿತಿಗಾಗಿಯೇ ಮಾತನಾಡುತ್ತಿದ್ದಾನೆ ಎಂದು ಭಾವಿಸಬೇಡಿ. ನಿಮಗೆ ಲೆಕ್ಕಾಚಾರ ಸರಿಯೆನಿಸಿದರೆ ಮಾತ್ರ ಮುಂದುವರಿಯಿರಿ. ಕುಂಭ ರಾಶಿಯವರಿಗೆ ಈ ಅವಧಿಯಲ್ಲಿ ಕುಟುಂಬದ ವಿಷಯಗಳು ಬಹಳ ಮುಖ್ಯವಾಗಬಹುದು. ಮನೆಯಲ್ಲಿ ಬಹಳ ದಿನಗಳಿಂದ ಮಾತನಾಡದಿರುವ ವಿಷಯವೊಂದು ಮತ್ತೆ ಹೊರಬರಬಹುದು. ಕುಟುಂಬದ ಸದಸ್ಯರಲ್ಲಿ ಯಾರಾದರೂ ಒಬ್ಬರು ನಿಮ್ಮ ಬಳಿ ತಮ್ಮ ನೋವನ್ನು ತೋಡಿಕೊಳ್ಳಬಹುದು. ನೀವು ಅದನ್ನು ಕೇಳಿದ ತಕ್ಷಣ ಇಷ್ಟೇ ಸಣ್ಣ ವಿಷಯಕ್ಕೆ ಬೇಸರ ಪಡುತ್ತಿದ್ದಾರೆ ಎಂದುಕೊಳ್ಳಬಹುದು. ಆದರೆ ಅವರಿಗೆ ಅದು ಸಣ್ಣ ವಿಷಯವಲ್ಲದಿರಬಹುದು. ಅದಕ್ಕಾಗಿಯೇ ಅವರ ಮಾತನ್ನು ಮಧ್ಯದಲ್ಲಿ ತಡೆಯದೆ ಪೂರ್ತಿಯಾಗಿ ಕೇಳಿ. ನಿಮ್ಮ ಮನೆಯಲ್ಲಿ ಹಿರಿಯರೊಬ್ಬರು ಹೇಳುವ ಮಾತು ನಿಮಗೆ ಮೊದಲು ಇಷ್ಟವಾಗದಿದ್ದರು ನಂತರ ಅದರ ಮೌಲ್ಯ ಅರ್ಥವಾಗುವ ಸಾಧ್ಯತೆ ಇದೆ. ಗಂಡ ಹೆಂಡತಿ ನಡುವಿನ ಸಣ್ಣಪುಟ್ಟ ಅಪಾರ್ಥಗಳು ಸಂಭಾಷಣೆಯ ಮೂಲಕ ಕಡಿಮೆಯಾಗಬಹುದು. ಆದರೆ ಗತಕಾಲದಲ್ಲಿ ನಡೆದ ವಿಷಯಗಳನ್ನು ಪದೇ ಪದೇ ನೆನಪಿಸಿ ಜಗಳ ಹೆಚ್ಚಿಸಬೇಡಿ. ಪ್ರೀತಿಯಲ್ಲಿರುವ ಕುಂಭ ರಾಶಿಯವರಿಗೆ ಒಬ್ಬ ವ್ಯಕ್ತಿಯಿಂದ ಸಂದೇಶ ಬರಬಹುದು. ಹಿಂದೆ ಮಾತುಕತೆ ಕಡಿಮೆಯಾಗಿದ್ದ ವ್ಯಕ್ತಿ ಮತ್ತೆ ನಿಮ್ಮೊಂದಿಗೆ ಮಾತನಾಡಲು ಪ್ರಯತ್ನಿಸಬಹುದು. ಇಲ್ಲಿ ನೀವು ಭಾವೋದ್ವೇಗಕ್ಕೆ ಒಳಗಾಗಿ ತಕ್ಷಣವೇ ಹಳೆಯ ನಂಬಿಕೆಯನ್ನು ಮತ್ತೆ ನೀಡಬೇಡಿ. ಮೊದಲು ಅವರ ಉದ್ದೇಶವೇನೆಂದು ಗಮನಿಸಿ. ನಿಜವಾದ ಸಂಬಂಧವಾಗಿದ್ದರೆ ಮಾತುಗಳಲ್ಲಿ ಮಾತ್ರವಲ್ಲದೆ ನಡವಳಿಕೆಯಲ್ಲೂ ಕಾಣಿಸುತ್ತದೆ. ವಿವಾಹಕ್ಕಾಗಿ ಕಾಯುತ್ತಿರುವವರಿಗೆ ಕುಟುಂಬದ ಮೂಲಕ ಸಂಬಂಧ ಬರಬಹುದು. ಈಗಾಗಲೇ ಒಂದು ಸಂಬಂಧದ ಬಗ್ಗೆ ಮಾತನಾಡಿದ್ದರೆ ಆ ಸಂಬಂಧದಲ್ಲಿ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ನಿಮಗೆ ಇಷ್ಟವಾದ ವ್ಯಕ್ತಿಯ ಬಗ್ಗೆ ಕುಟುಂಬದಲ್ಲಿ ಮಾತನಾಡಬೇಕಾಗಿ ಬಂದರೆ ಕೋಪದಿಂದಲ್ಲದೆ ಪ್ರಶಾಂತವಾಗಿ ಹೇಳಿ. ಕುಂಭ ರಾಶಿಯವರ ಜೀವನದಲ್ಲಿ ಕೆಲವೊಮ್ಮೆ ನಾನ್ ಹೇಳಿದ್ದೇ ಸರಿ ಎಂಬ ಹಠ ಹೆಚ್ಚಾಗುತ್ತದೆ. ಆದರೆ ಕೌಟುಂಬಿಕ ಸಂಬಂಧಗಳಲ್ಲಿ ಪ್ರತಿ ಬಾರಿಯೂ ಗೆಲ್ಲಬೇಕಾದ ಅಗತ್ಯವಿಲ್ಲ. ಕೆಲವೊಮ್ಮೆ ಒಂದು ಹೆಜ್ಜೆ ಹಿಂದೆ ಇಡುವುದರಿಂದ ಇಡೀ ಸಂಬಂಧವೇ ಉಳಿಯುತ್ತದೆ. ಆಗಸ್ಟ್ 20ರಿಂದ 23ರ ನಡುವೆ ನಿಮ್ಮ ಮಾತು ಯಾರೋ ಒಬ್ಬರ ಮನಸ್ಸಿನಲ್ಲಿ ಬಹಳ ದಿನಗಳವರೆಗೆ ನೆನಪಿನಲ್ಲಿ ಉಳಿಯುವ ಸಾಧ್ಯತೆ ಇದೆ. ಅದಕ್ಕಾಗಿಯೇ ಸತ್ಯವನ್ನು ಹೇಳಿ, ಆದರೆ ಗಾಯಗೊಳಿಸುವ ರೀತಿಯಲ್ಲಿ ಹೇಳಬೇಡಿ. ನೀವು ಊಹಿಸಿದ್ದಕ್ಕಿಂತಲೂ ಹತ್ತಿರದ ವ್ಯಕ್ತಿಯೊಬ್ಬರು ನಿಮ್ಮ ಬಗ್ಗೆ ಹೆಚ್ಚಾಗಿ ಯೋಚಿಸುತ್ತಿರಬಹುದು. ಅವರಿಂದ ಬರುವ ಸಣ್ಣ ಸುಳಿವನ್ನು ಅರ್ಥಮಾಡಿಕೊಳ್ಳಲು ನಿಮ್ಮ ಮನಸ್ಸನ್ನು ಕೊಂಚ ಮುಕ್ತವಾಗಿಡಿ. ಕುಂಭ ರಾಶಿಯವರೇ, ಈ 4 ದಿನಗಳಲ್ಲಿ ನಿಮ್ಮ ದೇಹಕ್ಕಿಂತಲೂ ನಿಮ್ಮ ಮನಸ್ಸಿನ ಮೇಲೆ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಒಂದೇ ವಿಷಯದ ಬಗ್ಗೆ ಪದೇ ಪದೇ ಆಲೋಚಿಸುವುದು, ಭವಿಷ್ಯದ ಬಗ್ಗೆ ಆತಂಕ ಪಡುವುದು, ಇತರರೊಂದಿಗೆ ನಿಮ್ಮ ಜೀವನವನ್ನು ಹೋಲಿಸಿಕೊಳ್ಳುವುದು ಮುಂತಾದವು ಮಾನಸಿಕ ಆಯಾಸಕ್ಕೆ ಕಾರಣವಾಗುತ್ತವೆ. ನಿದ್ರೆಯ ಸಮಯವನ್ನು ಸರಿಪಡಿಸಿಕೊಳ್ಳಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ. ಹೆಚ್ಚು ಸಮಯ ಹಸಿವಿನಿಂದಿದ್ದು ಆಮೇಲೆ ಅತಿಯಾಗಿ ತಿನ್ನಬೇಡಿ. ದೇಹದಲ್ಲಿ ಏನಾದರೂ ಸಮಸ್ಯೆ ಕಾಣಿಸಿಕೊಂಡರೆ ಅದನ್ನು ಸಣ್ಣದೆಂದು ನಿರ್ಲಕ್ಷಿಸಿ ಮುಂದೂಡದೆ ಅಗತ್ಯವಿದ್ದರೆ ವೈದ್ಯರನ್ನು ಸಂಪರ್ಕಿಸಿ. ಮುಖ್ಯವಾಗಿ ಕೆಲಸದ ಒತ್ತಡ ಹೆಚ್ಚಿರುವವರು ದಿನದಲ್ಲಿ ಸ್ವಲ್ಪ ಸಮಯ ಪ್ರಶಾಂತವಾಗಿ ಕುಳಿತುಕೊಳ್ಳಬೇಕು. ನಿಮಗೆ ಆಧ್ಯಾತ್ಮಿಕ ನಂಬಿಕೆ ಇದ್ದರೆ ಶಿವಾಲಯಕ್ಕೆ ಭೇಟಿ ನೀಡಿ. ಶನಿವಾರದಂದು ಶನಿದೇವ ಹಾಗೂ ಹನುಮಂತನ ದೇವಾಲಯಕ್ಕೆ ಭೇಟಿ ನೀಡಬಹುದು. ವೃದ್ಧರಿಗೆ ಸಹಾಯ ಮಾಡುವುದು, ಹಸಿದವರಿಗೆ ಅನ್ನದಾನ ಮಾಡುವುದು, ಅಗತ್ಯವಿರುವವರಿಗೆ ನಿಮ್ಮಿಂದ ಸಾಧ್ಯವಿರುವ ನೆರವು ನೀಡುವುದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಮನೆಯಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ಸ್ವಲ್ಪ ಸಮಯ ದೈವ ನಾಮಸ್ಮರಣೆ ಮಾಡಿ, ಮುಖ್ಯವಾಗಿ ಓಂ ನಮಃ ಶಿವಾಯ ಎಂದು ಪ್ರಶಾಂತವಾಗಿ ಜಪಿಸುವುದರ ಮೂಲಕ ಮನಸ್ಸನ್ನು ಏಕಾಗ್ರಗೊಳಿಸುವ ಪ್ರಯತ್ನ ಮಾಡಿ. ಸಾಧ್ಯವಾದರೆ ನದಿಯ ದಂಡೆ, ಪ್ರಶಾಂತವಾದ ದೇವಾಲಯದ ಆವರಣ ಅಥವಾ ಪ್ರಕೃತಿಯ ಮಡಿಲಿನಲ್ಲಿ ಸ್ವಲ್ಪ ಸಮಯ ಕಳೆಯಿರಿ. ನಿಮಗೆ ಶಾಂತಿ ಸಿಗುವ ಸ್ಥಳಕ್ಕೆ ಹೋಗುವುದು ಈ ಸಮಯದಲ್ಲಿ ಉಪಯುಕ್ತವಾಗಿರುತ್ತದೆ. ಹೊರಗೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯಲ್ಲೇ ಪೂಜಾ ಸ್ಥಳದ ಬಳಿ ಸ್ವಲ್ಪ ಸಮಯ ಕುಳಿತು ಪ್ರಾರ್ಥಿಸಿ. ಈ ಸಮಯದಲ್ಲಿ ನಿಮಗೆ ಬರುವ ಪ್ರತಿಯೊಂದು ಆಲೋಚನೆಯನ್ನೂ ತಕ್ಷಣವೇ ಸತ್ಯವೆಂದು ನಂಬಬೇಡಿ. ಭಯ ಹುಟ್ಟಿಸುವ ಆಲೋಚನೆ ಬರುವುದು ಬೇರೆ, ಅದು ನಿಜವಾಗುವುದು ಬೇರೆ. ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡರೆ ಮಾತ್ರ ಈ ದಿನಗಳಲ್ಲಿ ನಿಮ್ಮ ಮುಂದೆ ಬರುವ ಅವಕಾಶಗಳನ್ನು ಸರಿಯಾಗಿ ಗುರುತಿಸಲು ಸಾಧ್ಯವಾಗುತ್ತದೆ. ಕುಂಭ ರಾಶಿಯವರೇ, ಆಗಸ್ಟ್ 20ರಿಂದ 23ರವರೆಗೆ ಕುಟುಂಬದ ವಿಷಯದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ದೊಡ್ಡ ಬದಲಾವಣೆಗಳು ಅತ್ಯಂತ ಸೂಕ್ಷ್ಮವಾಗಿ ಆರಂಭವಾಗುವ ಸಾಧ್ಯತೆ ಇದೆ. ಮನೆಯಲ್ಲಿ ಬಹಳ ದಿನಗಳಿಂದ ಬಾಕಿಯಿರುವ ವಿಷಯವೊಂದು ಮತ್ತೆ ಚರ್ಚೆಗೆ ಬರಬಹುದು. ಆ ವಿಷಯ ಆಸ್ತಿ, ಹಣ್, ಮಕ್ಕಳ ಭವಿಷ್ಯ, ವಿವಾಹ ಅಥವಾ ಕೌಟುಂಬಿಕ ಜವಾಬ್ದಾರಿಗೆ ಸಂಬಂಧಿಸಿದ್ದಾಗಿರಬಹುದು. ಇಷ್ಟು ದಿನ ಯಾರೂ ಮಾತನಾಡದೇ ಇದ್ದ ವಿಷಯ ತಟ್ಟನೆ ನಿಮ್ಮ ಮುಂದೆ ಬಂದರೆ ನೀವು ಆಶ್ಚರ್ಯಪಡಬಹುದು. ಆದರೆ ಅದನ್ನು ಜಗಳವಾಗಿ ಮಾರ್ಪಡಿಸದೆ ಪರಿಹಾರದತ್ತ ಕೊಂಡೊಯ್ಯುವ ಜವಾಬ್ದಾರಿ ನಿಮ್ಮ ಮೇಲೆಯೇ ಬರಬಹುದು. ಮುಖ್ಯವಾಗಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಕೊಡುವವರು ಇರುತ್ತಾರೆ. ನೀವು ಒಂದು ಮಾತು ಹೇಳಿದ ತಕ್ಷಣ ಉಳಿದವರು ಅದನ್ನು ನಿರ್ಧಾರವೆಂದು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಕೋಪದಲ್ಲಿ ಆಡುವ ಮಾತುಗಳ ಬಗ್ಗೆ ಅತ್ಯಂತ ಜಾಗರೂಕರಾಗಿರಿ. ನೀವು ಸರಿಯಾದದ್ದನ್ನೇ ಹೇಳುತ್ತಿದ್ದರು ಹೇಳುವ ರೀತಿ ತಪ್ಪಾದರೆ ಎದುರಿಗರ ಮನಸ್ಸಿಗೆ ನೋವಾಗಬಹುದು. ಕೆಲವು ಕುಂಭ ರಾಶಿಯವರಿಗೆ ದೂರದಲ್ಲಿರುವ ಕುಟುಂಬದ ಸದಸ್ಯರಿಂದ ಫೋನ್ ಬರಬಹುದು. ಬಹಳ ದಿನಗಳಿಂದ ಮಾತನಾಡದ ವ್ಯಕ್ತಿಯೊಂದಿಗೆ ಮತ್ತೆ ಸಂಪರ್ಕ ಏರ್ಪಡಬಹುದು. ಕುಟುಂಬದ ಹಿರಿಯರೊಬ್ಬರ ಸಲಹೆ ನಿಮಗೆ ಅಗತ್ಯವಿರುವ ಸಮಯದಲ್ಲಿ ಉಪಯುಕ್ತವಾಗಬಹುದು. ಮಕ್ಕಳ ವಿಷಯದಲ್ಲೂ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಬೇಕಾಗಿ ಬರಬಹುದು. ಮಕ್ಕಳ ಶಿಕ್ಷಣ,
ಉದ್ಯೋಗ ಅಥವಾ ಭವಿಷ್ಯಕ್ಕೆ ಸಂಬಂಧಿಸಿದ ವಿಷಯವಾಗಿದ್ದರೆ ಅವಸರದ ನಿರ್ಧಾರ ತೆಗೆದುಕೊಳ್ಳದೆ ಅವರೊಂದಿಗೆ ಮಾತನಾಡಿ. ಅವರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ತಿಳಿದುಕೊಳ್ಳಿ. ನಿಮಗೆ ತಿಳಿದಿರುವ ದಾರಿಯಲ್ಲೇ ಅವರು ಹೋಗಬೇಕೆಂದು ಒತ್ತಾಯಿಸಬೇಡಿ. ಮನೆಯಲ್ಲಿ ವಾತಾವರಣ ಪ್ರಶಾಂತವಾಗಿರಬೇಕೆಂದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ: ಪ್ರತಿ ಸಮಸ್ಯೆಗೆ ತಕ್ಷಣವೇ ಉತ್ತರ ನೀಡಬೇಕಾದ ಅಗತ್ಯವಿಲ್ಲ. ಕೆಲವೊಮ್ಮೆ ಒಂದು ರಾತ್ರಿ ಯೋಚಿಸಿ, ಮರುದಿನ ಮಾತನಾಡಿದರೆ ಸಮಸ್ಯೆ ಅರ್ಧದಷ್ಟು ಕಡಿಮೆಯಾಗುತ್ತದೆ. ಆದ್ದರಿಂದ ಈ ಅವಧಿಯಲ್ಲಿ ನೀವು ತೋರಿಸುವ ತಾಳ್ಮೆ ಕುಟುಂಬದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ನಿಮ್ಮ ಜೀವನದಲ್ಲಿ ನಡೆಯುವ ದೊಡ್ಡ ಬದಲಾವಣೆ ಹೊರಗಿನ ಪ್ರಪಂಚದಲ್ಲಿ ಮಾತ್ರವಲ್ಲ, ನಿಮ್ಮ ಮನೆಯಲ್ಲೇ ಒಂದು ನಿರ್ಧಾರದ ರೂಪದಲ್ಲೂ ಬರಬಹುದು. ಪ್ರೀತಿಯಲ್ಲಿರುವ ಕುಂಭ ರಾಶಿಯವರಿಗೆ ಈ 4 ದಿನಗಳು ಮನಸ್ಸನ್ನು ಕಲುಕುವ ಘಟನೆಗಳನ್ನು ತರಬಹುದು. ನೀವು ಎಂದೋ ಒಬ್ಬ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಿರಬಹುದು, ಆದರೆ ಆ ವ್ಯಕ್ತಿಯಿಂದ ಸರಿಯಾದ ಸ್ಪಂದನೆ ಸಿಗದಿರಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಆಗಸ್ಟ್ 20ರಿಂದ 23ರ ನಡುವೆ ಒಂದು ಸಂದೇಶ, ಫೋನ್ ಕರೆ ಅಥವಾ ಅನಿರೀಕ್ಷಿತ ಪರಿಚಯ ಬರಬಹುದು. ನೀವು ಸಂಪೂರ್ಣವಾಗಿ ಬಿಟ್ಟುಕೊಟ್ಟಿದ್ದ ಬಾಂಧವ್ಯ ಮತ್ತೆ ನಿಮ್ಮ ಮುಂದೆ ಬರಬಹುದು. ಆದರೆ ಇಲ್ಲೊಂದು ಪ್ರಮುಖ ವಿಷಯವಿದೆ: ಹಿಂದೆ ಯಾವ ಕಾರಣಕ್ಕಾಗಿ ದೂರವಾಗಿದ್ದಿರೋ ಆ ಕಾರಣವನ್ನು ಅರ್ಥ ಮಾಡಿಕೊಳ್ಳದೆ ಮತ್ತೆ ಅದೇ ಬಾಂಧವ್ಯಕ್ಕೆ ಹೋಗಬೇಡಿ. ಪ್ರೀತಿ ಎಂದರೆ ಕೇವಲ ಮಾತನಾಡುವುದಲ್ಲ, ಪರಸ್ಪರ ಗೌರವಿಸುವುದು ಕೂಡ. ವಿವಾಹಕ್ಕಾಗಿ ಯತ್ನಿಸುತ್ತಿರುವ ಕುಂಭ ರಾಶಿಯವರಿಗೆ ಕುಟುಂಬದ ಹಿರಿಯರ ಮೂಲಕ ಸಂಬಂಧ ಬರಬಹುದು. ಹಿಂದೆ ತಿರಸ್ಕರಿಸಲ್ಪಟ್ಟಿದ್ದ ಸಂಬಂಧದ ಬಗ್ಗೆ ಮತ್ತೆ ಚರ್ಚೆ ನಡೆಯಬಹುದು. ಕೆಲವರಿಗೆ ಬೇರೆ ಪ್ರದೇಶ ಅಥವಾ ದೂರದ ಊರಿನಿಂದ ಸಂಬಂಧ ಬರಬಹುದು. ವಿವಾಹಿತರಿಗೆ ಜೀವನ ಸಂಗಾತಿಯೊಂದಿಗೆ ಸೇರಿ ಭವಿಷ್ಯದ ಬಗ್ಗೆ ಮಾತನಾಡುವ ಪರಿಸ್ಥಿತಿ ಬರಬಹುದು. ಮನೆ ಕೊಳ್ಳುವುದು, ಜಾಗ ತೆಗೆದುಕೊಳ್ಳುವುದು, ಉದ್ಯೋಗ ಬದಲಾವಣೆ, ಮಕ್ಕಳ ವಿಷಯ ಮುಂತಾದ ಕೌಟುಂಬಿಕ ನಿರ್ಧಾರಗಳಲ್ಲಿ ಇಬ್ಬರು ಸೇರಿ ಮಾತನಾಡುವುದು ಒಳ್ಳೆಯದು. ಆದರೆ ನಿಮ್ಮ ಮನಸ್ಸಿನಲ್ಲಿ ಅನುಮಾನವಿದ್ದರೆ ಅದನ್ನು ಮುಚ್ಚಿಡಬೇಡಿ. ಪ್ರಶಾಂತವಾಗಿ ಕೇಳಿ ತಿಳಿದುಕೊಳ್ಳಿ. ನಿಮಗೆ ಉತ್ತರ ಸಿಗುವ ಮುನ್ನ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕುಂಭ ರಾಶಿಯವರಿಗೆ ಕೆಲವೊಮ್ಮೆ ಎದುರಿಗರ ನಡವಳಿಕೆಯನ್ನು ಅತಿಯಾಗಿ ವಿಶ್ಲೇಷಿಸುವ ಸ್ವಭಾವವಿರುತ್ತದೆ. ಒಂದು ಸಣ್ಣ ಸಂದೇಶ ತಡವಾಗಿ ಬಂದಿದ್ದಕ್ಕೆ, ಒಂದು ಫೋನ್ ಕರೆಯನ್ನು ಸ್ವೀಕರಿಸದಿದ್ದಕ್ಕೆ ತಕ್ಷಣವೇ ಕೆಟ್ಟ ಅನುಮಾನ ಪಡುವುದರಿಂದ ನೀವೇ ಬೇಸರ ಪಡಬೇಕಾಗುತ್ತದೆ. ಈ 4 ದಿನಗಳಲ್ಲಿ ಸತ್ಯವನ್ನು ತಿಳಿದುಕೊಂಡ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ನಿಜವಾದ ಸಂಬಂಧವಾಗಿದ್ದರೆ ಈ ಸಮಯದಲ್ಲಿ ಇನ್ನಷ್ಟು ಗಟ್ಟಿಯಾಗುವ ಸಾಧ್ಯತೆ ಇದೆ. ಬಲಹೀನ ಸಂಬಂಧವಾಗಿದ್ದರೆ ಅದರ ನಿಜವಾದ ಸ್ವರೂಪ ನಿಮಗೆ ಅರ್ಥವಾಗುವ ಸಾಧ್ಯತೆ ಇದೆ. ಕುಂಭ ರಾಶಿಯವರಿಗೆ ಆಗಸ್ಟ್ 20ರಿಂದ 23ರ ನಡುವೆ ವೃತ್ತಿಜೀವನದಲ್ಲಿ ಒಂದು ಮಾಹಿತಿ ಅತ್ಯಂತ ಮುಖ್ಯವಾಗಬಹುದು. ಉದ್ಯೋಗ ಮಾಡುತ್ತಿರುವವರಿಗೆ ಮೇಲಾಧಿಕಾರಿಗಳಿಂದ ಹೊಸ ಜವಾಬ್ದಾರಿ ಬರಬಹುದು. ಆರಂಭದಲ್ಲಿ ಅದು ಹೊರೆಯೆನಿಸಿದರೂ ಭವಿಷ್ಯದಲ್ಲಿ ನಿಮಗೆ ಗುರುತಿಸುವಿಕೆ ತಂದುಕೊಡಬಹುದು. ನೀವು ಬಯಸಿದ ವರ್ಗಾವಣೆ, ಹೊಸ ವಿಭಾಗ ಅಥವಾ ಹೊಸ ಜವಾಬ್ದಾರಿಯ ಬಗ್ಗೆ ಮಾಹಿತಿ ಬರಬಹುದು. ಉದ್ಯೋಗಕ್ಕಾಗಿ ಯತ್ನಿಸುತ್ತಿರುವವರಿಗೆ ಪರಿಚಯದ ಮೂಲಕ ಒಂದು ಅವಕಾಶ ಬರಬಹುದು. ಬಹಳ ದಿನಗಳಿಂದ ಕಳುಹಿಸಿದ್ದ ಅರ್ಜಿಗೆ ಪ್ರತಿಕ್ರಿಯೆ ಬರುವುದು ಅಥವಾ ಸಂದರ್ಶನಕ್ಕೆ ಕರೆ ಬರುವಂತಹ ಬದಲಾವಣೆಗಳು ಇರಬಹುದು. ವ್ಯಾಪಾರ ಮಾಡುವವರು ಹಳೆಯ ಗ್ರಾಹಕರನ್ನು ನಿರ್ಲಕ್ಷಿಸಬೇಡಿ. ಹೊಸ ವ್ಯಕ್ತಿ ನೀಡುವ ಮಾತುಗಳಿಗಿಂತ ಈಗಾಗಲೇ ನಿಮ್ಮೊಂದಿಗೆ ವ್ಯಾಪಾರ ಮಾಡಿದವರ ನಂಬಿಕೆಯನ್ನು ಉಳಿಸಿಕೊಳ್ಳುವುದು ಮುಖ್ಯ. ಈ ಸಮಯದಲ್ಲಿ ಸಣ್ಣ ವ್ಯಾಪಾರದ ಅವಕಾಶ ಕಂಡರೂ ಅದನ್ನು ಸಂಪೂರ್ಣವಾಗಿ ಪರಿಶೀಲಿಸಿ. ಲಾಭ ಎಷ್ಟು ಬರುತ್ತದೆ ಎಂದು ಮಾತ್ರವಲ್ಲದೆ ನಷ್ಟ ಎಷ್ಟು ಬರಬಹುದು ಎಂದು ಆಲೋಚಿಸಿ. ಒಬ್ಬ ವ್ಯಕ್ತಿ ನಿಮಗೆ ಈಗಲೇ ಹೂಡಿಕೆ ಮಾಡಿ, ಇಲ್ಲದಿದ್ದರೆ ಅವಕಾಶ ಹೊರಟು ಹೋಗುತ್ತದೆ ಎಂದು ಅವಸರಪಡಿಸಬಹುದು. ಯಾರಾದರೂ ಹಾಗೆ ಒತ್ತಡ ಹೇರಿದರೆ ತಕ್ಷಣವೇ ಹಣ ಹೂಡಬೇಡಿ. ಸಮಯ ತೆಗೆದುಕೊಂಡು ತಿಳಿದುಕೊಳ್ಳಿ. ಹಣಕಾಸಿನ ವಿಷಯದಲ್ಲೂ ಒಂದು ಬದಲಾವಣೆ ಕಾಣಿಸಬಹುದು. ಬರಬೇಕಾದ ಹಣದ ಬಗ್ಗೆ ಮಾಹಿತಿ ಬರಬಹುದು. ಹಳೆಯ ಬಾಕಿ ಹಣ ಹಿಂತಿರುಗಿ ಬರುವ ಸಾಧ್ಯತೆ ಇರಬಹುದು. ಅದೇ ಸಮಯದಲ್ಲಿ ಕೌಟುಂಬಿಕ ಅಗತ್ಯಗಳಿಗಾಗಿ ಖರ್ಚು ಕೂಡ ಬರಬಹುದು. ಅದಕ್ಕಾಗಿಯೇ ಹಣ ಕೈಗೆ ಬಂದ ತಕ್ಷಣ ಪೂರ್ತಿಯಾಗಿ ಖರ್ಚು ಮಾಡದೆ ಸ್ವಲ್ಪ ಸುರಕ್ಷಿತವಾಗಿ ಎತ್ತಿಡಿ. ಯಾರಿಗಾದರೂ ಸಾಲ ನೀಡಬೇಕೆಂದರೆ ಅದು ಹಿಂತಿರುಗಿ ಬರುವ ಪರಿಸ್ಥಿತಿ ಇದೆಯೇ ಇಲ್ಲವೇ ಎಂದು ಆಲೋಚಿಸಿ. ನಿಮ್ಮ ಹೆಸರಿನಲ್ಲಿ ಮತ್ತೊಬ್ಬರಿಗಾಗಿ ಸಾಲ ಪಡೆಯುವುದು ಅಥವಾ ಜಾಮೀನು ನಿಲ್ಲುವ ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿರಿ. ಈ 4 ದಿನಗಳಲ್ಲಿ ನಿಮಗೆ ಬರುವ ಪ್ರತಿಯೊಂದು ಆರ್ಥಿಕ ಅವಕಾಶವನ್ನು ಒಂದೇ ರೀತಿ ನೋಡಬೇಡಿ. ಕೆಲವು ಅವಕಾಶಗಳು ನಿಜವಾಗಿಯೂ ಉಪಯುಕ್ತವಾಗಬಹುದು, ಕೆಲವು ಬರೀ ಮಾತುಗಳಾಗಿಯೇ ಉಳಿದು ಹೋಗಬಹುದು. ನಿಮಗೆ ನಿಜವಾದ ಲಾಭ ತಂದುಕೊಡುವುದನ್ನು ಗುರುತಿಸುವುದೇ ಈ ಸಮಯದಲ್ಲಿ ನಿಮ್ಮ ಮುಖ್ಯ ವಿಜಯವಾಗಿದೆ. ಕುಂಭರಾಶಿಯವರೇ, ನಿಮ್ಮ ಮನಸ್ಸಿನಲ್ಲಿ ಭಾರವಾಗಿರುವ ಆಲೋಚನೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಈ ಸಮಯದಲ್ಲಿ ಪ್ರಶಾಂತವಾದ ಸ್ಥಳಗಳಿಗೆ ಭೇಟಿ ನೀಡುವುದು ಒಳ್ಳೆಯದು. ಮುಖ್ಯವಾಗಿ ಶಿವಾಲಯ, ಹನುಮಂತನ ದೇವಾಲಯ, ಶನಿ ದೇವಾಲಯ ಅಥವಾ ನಿಮ್ಮ ಕುಟುಂಬ ನಂಬುವ ದೈವಕ್ಷೇತ್ರಕ್ಕೆ ಭೇಟಿ ನೀಡಬಹುದು. ದೇವಾಲಯಕ್ಕೆ ಹೋದಾಗ ಕೇವಲ ಆಸೆಗಳನ್ನು ಕೇಳುವುದು ಮಾತ್ರವಲ್ಲದೆ ಸ್ವಲ್ಪ ಸಮಯ ಪ್ರಶಾಂತವಾಗಿ ಕುಳಿತು ದೈವ ನಾಮಸ್ಮರಣೆ ಮಾಡಿ. ನಿಮಗೆ ಸಾಧ್ಯವಾದರೆ ಬೆಳಗಿನ ಸಮಯದಲ್ಲಿ ದೇವಾಲಯ ದರ್ಶನ ಮಾಡುವುದು ಒಳ್ಳೆಯದು. ಶನಿವಾರದಂದು ಶನಿದೇವನನ್ನು ಪ್ರಾರ್ಥಿಸುವುದು, ಹನುಮಂತನ ದರ್ಶನ ಪಡೆಯುವುದು, ವೃದ್ಧರಿಗೆ ಅಥವಾ ಅಗತ್ಯವಿರುವವರಿಗೆ ಅನ್ನದಾನ ಮಾಡುವುದರಂತಹ ಸೇವಾ ಕಾರ್ಯಗಳನ್ನು ಮಾಡಬಹುದು. ಕಪ್ಪು ಎಳ್ಳು, ಎಳ್ಳೆಣ್ಣೆ ಅಥವಾ ನಿಮಗೆ ಸಾಧ್ಯವಾದ ದಾನಧರ್ಮಗಳನ್ನು ಮಾಡಬಹುದು. ದಾನ ಮಾಡುವಾಗ ಪ್ರಚಾರಕ್ಕಾಗಿ ಮಾಡದೆ ಮನಪೂರ್ವಕವಾಗಿ ಮಾಡಿ. ನಿಮಗೆ ಪ್ರಕೃತಿ ಎಂದರೆ ಇಷ್ಟವಿದ್ದರೆ ಗಿಡಮರಗಳ ಮಧ್ಯೆ
ನದಿಯ ಹತ್ತಿರ ಅಥವಾ ಪ್ರಶಾಂತವಾದ ಸ್ಥಳದಲ್ಲಿ ಸ್ವಲ್ಪ ಸಮಯ ಕಳೆಯಿರಿ. ನೀರಿನ ಹತ್ತಿರ ಕುಳಿತು ಪ್ರಶಾಂತವಾಗಿರುವುದು ಕೂಡ ನಿಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಲು ನೆರವಾಗುತ್ತದೆ. ಮುಖ್ಯವಾಗಿ ನಿಮಗೆ ಒಂದು ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟವಾದರೆ ತಕ್ಷಣವೇ ಯಾರಿಗೋ ಫೋನ್ ಮಾಡಿ ಸಲಹೆ ಕೇಳುವ ಬದಲು ಮೊದಲು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ. ಪ್ರಶಾಂತ ಮನಸ್ಸಿನಿಂದ ತೆಗೆದುಕೊಂಡ ನಿರ್ಧಾರವು ಅವಸರದಿಂದ ತೆಗೆದುಕೊಂಡ ನಿರ್ಧಾರಕ್ಕಿಂತ ಉತ್ತಮವಾಗಿರುತ್ತದೆ. ಈ ಅವಧಿಯಲ್ಲಿ ನೀವು ಹೋಗುವ ದೇವಾಲಯದ ದರ್ಶನ ಅಥವಾ ಒಂದು ಆಧ್ಯಾತ್ಮಿಕ ಪ್ರಯಾಣವು ನಿಮಗೆ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶವನ್ನು ನೀಡಬಹುದು. ಆ ವ್ಯಕ್ತಿ ಹೇಳುವ ಒಂದು ಸಾಧಾರಣ ಮಾತು ನಿಮಗೆ ಬಹಳ ದಿನಗಳಿದ್ದ ಅನುಮಾನಕ್ಕೆ ಉತ್ತರ ನೀಡಬಹುದು. ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಪರಿಚಯವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ, ಆದರೆ ಅಂಧಶ್ರದ್ಧೆಯಿಂದಲ್ಲದೆ ವಿವೇಕದಿಂದ ಮುನ್ನಡೆಯಿರಿ. ಕುಂಭರಾಶಿಯವರೇ, ಆಗಸ್ಟ್ 20, 21, 22, 23ರ ದಿನಾಂಕಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳನ್ನು ಗಮನಿಸಬೇಕಾದ ಅಗತ್ಯವಿದೆ. ಏಕೆಂದರೆ ಒಂದು ಘಟನೆ ತಕ್ಷಣವೇ ದೊಡ್ಡದಾಗಿ ಕಾಣಿಸದಿದ್ದರೂ ಅದರ ಪ್ರಭಾವ ನಂತರ ತಿಳಿಯುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ತಟ್ಟನೆ ನಿಮ್ಮೊಂದಿಗೆ ಮಾತನಾಡುವುದು, ಬಹಳ ದಿನಗಳಿಂದ ನಿಂತು ಹೋಗಿದ್ದ ಕೆಲಸ ಮತ್ತೆ ಆರಂಭವಾಗುವುದು, ಉದ್ಯೋಗಕ್ಕೆ ಸಂಬಂಧಿಸಿದ ಮಾಹಿತಿ ಬರುವುದು, ಹಳೆಯ ಬಾಕಿ ಹಣದ ಬಗ್ಗೆ ಚಲನವಲನ ಉಂಟಾಗುವುದು, ಕುಟುಂಬದಲ್ಲಿ ಬಾಕಿ ಇದ್ದ ನಿರ್ಧಾರ ಮುನ್ನೆಲೆಗೆ ಬರುವುದು, ಇವೆಲ್ಲವೂ ನಿಮ್ಮ ಜೀವನದ ಬದಲಾವಣೆಯ ಆರಂಭಿಕ ಸೂಚನೆಗಳಾಗಿರಬಹುದು. ಇಲ್ಲಿಯವರೆಗೆ ನೀವು ಒಂದು ದಾರಿಯಲ್ಲಿ ಹೋಗುತ್ತಾ ಇದೇ ನನ್ನ ಜೀವನ ಎಂದುಕೊಂಡಿರಬಹುದು. ಆದರೆ ಈಗಿನ ಪರಿಸ್ಥಿತಿಗಳು ನಿಮ್ಮನ್ನು ಮತ್ತೊಂದು ದಾರಿಯತ್ತ ಕರೆದೊಯ್ಯಬಹುದು. ಉದ್ಯೋಗ ಬದಲಾಯಿಸಬೇಕೆ ಎಂಬ ಆಲೋಚನೆ ಬರಬಹುದು, ವ್ಯಾಪಾರ ಆರಂಭಿಸಬೇಕೆ ಎನಿಸಬಹುದು, ಒಂದು ಬಾಂಧವ್ಯದ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕಾಗಿ ಬರಬಹುದು, ಕುಟುಂಬಕ್ಕಾಗಿ ಒಂದು ಪ್ರಮುಖ ಜವಾಬ್ದಾರಿಯನ್ನು ಹೊರಬೇಕಾಗಿ ಬರಬಹುದು. ಈ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ ಭಯದ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಾಗೆಯೇ ಬರೀ ಆಸೆಯ ಆಧಾರದ ಮೇಲೆಯೂ ನಿರ್ಧಾರ ತೆಗೆದುಕೊಳ್ಳಬೇಡಿ. ನೈಜತೆ, ಪರಿಸ್ಥಿತಿ ಹಾಗೂ ನಿಮ್ಮ ಸಾಮರ್ಥ್ಯ, ಈ ಮೂರನ್ನೂ ನೋಡಿ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಪಾತ್ರವು ಈ ಸಮಯದಲ್ಲಿ ಮುಖ್ಯವಾಗಿ ಬದಲಾಗಬಹುದು. ಆ ವ್ಯಕ್ತಿ ಕುಟುಂಬದ ಸದಸ್ಯನಿರಬಹುದು, ಸಹೋದ್ಯೋಗಿಯಿರಬಹುದು, ವ್ಯಾಪಾರ ಪಾಲುದಾರನಿರಬಹುದು ಅಥವಾ ಹಳೆಯ ಪರಿಚಯವಿರಬಹುದು. ಅವರ ಮಾತಿನಿಂದ ನೀವು ನಿಮ್ಮ ನಿರ್ಧಾರವನ್ನು ಬದಲಾಯಿಸಿಕೊಳ್ಳಬಹುದು, ಆದರೆ ಅಂತಿಮ ನಿರ್ಧಾರ ಮಾತ್ರ ನಿಮ್ಮದೇ ಆಗಿರಬೇಕು. ಏಕೆಂದರೆ ನಿಮ್ಮ ಜೀವನದ ಜವಾಬ್ದಾರಿಯನ್ನು ನೀವು ಮಾತ್ರ ಹೊರಬೇಕು. ಈ 4 ದಿನಗಳಲ್ಲಿ ಮುಖ್ಯವಾಗಿ ಒಂದು ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಿ. ಇತರರ ಜೀವನವನ್ನು ನೋಡಿ ನಿಮ್ಮ ಜೀವನವನ್ನು ಅಳೆಯುವುದನ್ನು ನಿಲ್ಲಿಸಿ. ನಿಮಗೆ ತಡವಾಗಿ ಸಿಗುತ್ತಿರುವುದು ನಿಮಗೆ ಸಿಗುವುದಿಲ್ಲ ಎಂದರ್ಥವಲ್ಲ. ಶನಿಯ ಪ್ರಭಾವವಿರುವ ರಾಶಿಗಳಿಗೆ ವಿಳಂಬ ಸಾಮಾನ್ಯವೆನಿಸಿದರೂ ಕಷ್ಟಪಟ್ಟು ಸಾಧಿಸಿದ ಫಲಿತಾಂಶವು ಹೆಚ್ಚು ಕಾಲ ಉಳಿಯುವ ಸಾಧ್ಯತೆ ಇರುತ್ತದೆ. ಅದಕ್ಕಾಗಿಯೇ ಈಗ ನಿಮ್ಮ ಮುಂದೆ ಬರುವ ಬದಲಾವಣೆಯನ್ನು ಭಯಪಡದೆ, ಆದರೆ ಅವಸರ ಪಡದೆ ಸ್ವೀಕರಿಸಿ. ಪರಿಹಾರಗಳು: ಕುಂಭರಾಶಿಯವರು ಈ 4 ದಿನಗಳಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ದೇವನನ್ನು ಸ್ಮರಿಸಿ, ಸಾಧ್ಯವಾದರೆ ಸ್ನಾನ ಮಾಡಿ ಶಿವನನ್ನು ಪ್ರಾರ್ಥಿಸಿ, ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಶಿವಾಲಯಕ್ಕೆ ಹೋಗುವ ಅವಕಾಶವಿದ್ದರೆ ನೀರಿನಿಂದ ಅಭಿಷೇಕ ಮಾಡಿ, ಶನಿವಾರದಂದು ಹನುಮಂತನನ್ನು ಅಥವಾ ಶನಿ ದೇವನನ್ನು ದರ್ಶನ ಮಾಡಿ, ನಿಮಗೆ ಸಾಧ್ಯವಾದಷ್ಟು ಕಪ್ಪು ಎಳ್ಳು, ಆಹಾರ ಅಥವಾ ಅಗತ್ಯ ವಸ್ತುಗಳನ್ನು ದಾನ ಮಾಡಿ, ಹಿರಿಯರನ್ನು ಗೌರವಿಸಿ. ಹಸಿದವರಿಗೆ ಅನ್ನ ನೀಡುವುದು ಅತ್ಯಂತ ಒಳ್ಳೆಯ ಸೇವೆ. ಮುಖ್ಯವಾಗಿ ಈ ಸಮಯದಲ್ಲಿ ಯಾರನ್ನೂ ಬೇಕೆಂದೇ ನೋಯಿಸಬೇಡಿ, ಪೋಷಕರ ಆಶೀರ್ವಾದ ಪಡೆಯಿರಿ. ಮನೆಯಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ದೀಪ ಹಚ್ಚಿ ಪ್ರಶಾಂತವಾಗಿ ಸ್ವಲ್ಪ ಸಮಯ ದೈವ ನಾಮಸ್ಮರಣೆ ಮಾಡಿ. ಪರಿಹಾರವೆಂಬುದು ಭಯದಿಂದ ಮಾಡಬೇಕಾದ ಕೆಲಸವಲ್ಲ, ಮನಸ್ಸನ್ನು ಸ್ವಚ್ಛವಾಗಿ ಪ್ರಶಾಂತವಾಗಿಟ್ಟುಕೊಳ್ಳಲು ಮಾಡುವ ಆಧ್ಯಾತ್ಮಿಕ ಸಾಧನೆ ಎಂದು ಭಾವಿಸಿ. ಕುಂಭ ರಾಶಿಯವರೇ, ನಿಮಗೆ ಈ ಫಲಿತಾಂಶಗಳು ಉಪಯುಕ್ತವೆನಿಸಿದರೆ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್, ಈಗಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಒತ್ತಿ. ಈ ವಿಡಿಯೋದಲ್ಲಿ ಹೇಳಿದ ಫಲಿತಾಂಶಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದು ನಿಜವಾಗಿ ನಡೆದಿದೆ, ಯಾವ ಸೂಚನೆ ನಿಮಗೆ ಸರಿಯಾಗಿದೆ ಎಂಬುದನ್ನು ತಪ್ಪದೇ ಕಮೆಂಟ್ಗಳಲ್ಲಿ ತಿಳಿಸಿ. ನಿಮ್ಮ ಅನುಭವ ಮತ್ತೊಬ್ಬ ಕುಂಭ ರಾಶಿಯವರಿಗೂ ಉಪಯುಕ್ತವಾಗಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮೆಲ್ಲರ ಜೀವನದಲ್ಲಿ ಸುಖಶಾಂತಿ, ಐಶ್ವರ್ಯ, ಆರೋಗ್ಯ ಮತ್ತು ದೈವಾನುಗ್ರಹ ಸಿಗಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತೇನೆ. ಧನ್ಯವಾದಗಳು.